ನಾನು ಬಂದಿದ್ದು ನಿಮ್ಗೆಲ್ರಿಗೂ ಖುಷಿ ಆಯ್ತಾ ಅಥವಾ ನೋವಾಯ್ತಾ? ಎರಡನೇದು ನೋವಾಯ್ತು. ಕಾಫಿ ಏನ್ ಬೇಕು ನಿಂಗೆ? ಕಾಫಿನಾ ಟೀನಾ? ನಾನು ಕೇಳಿದ್ದು ನನಗಲ್ಲ, ನಿಮ್ಗೆಲ್ರಿಗೂ. ಕಾಫಿ ಮಾಡ್ಕೊಂಡು ಬರಲಾ ಅಥವಾ ಟೀ ಮಾಡ್ಲಾ? ಏನಮ್ಮ ನೀನು ನಮಗೆ ಕಾಫಿನಾ ಟೀನಾ ಅಂತ ನೀನ್ ಕೇಳ್ತಿದ್ಯಾ? ಹಾಂ, ನೀವೆಲ್ಲರೂ ಕೂತಿರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡಮ್ಮ, ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ. ಯಾಕತ್ತೆ, ನೀವಿನ್ನೂ ನನ್ನನ್ನು ಈ ಮನೆ ಸೊಸೆ ಅಂತ ಅಂದ್ಕೊಂಡಿಲ್ವಾ? ಅದಕ್ಕೆ ಸುಮ್ನಿರಿ, ಅವಳದೇನ್ ಮಾಡ್ಕೊಂಡು ಬರ್ತಾಳೋ ಮಾಡ್ಕೊಂಡು ಬರ್ಲಿ. ಹೋಗಮ್ಮ, ಅಲ್ಲಿದೆ ನೋಡಿ ಅಡ್ಗೆ ಮನೆ, ಗೊತ್ತಲ್ವಾ? ಓ, ಕೆಲವು ಸಲ ಒಳ್ಳೆಯವರು ಅನ್ನಿಸ್ಕೊಂಡವರು ಅನಿವಾರ್ಯ ಕಾರಣಗಳಿಂದ ಕೆಟ್ಟವರಾಗ್ತಾರೆ, ಕೆಟ್ಟವರು ಬದಲಾಗ್ತಾರೆ. ಅಂದ್ರೆ ಈಗ ಈ ಸಂಜನಾ ಬದಲಾಗಿದ್ದಾಳೆ ಅಂತ ಅನಿಸ್ತಿದ್ಯಾ? ನನಗೇನೋ ಅವಳು ಬದಲಾಗಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನ HR ಕರೀತಾ ಇದ್ದಾರೆ. ಹಲೋ. ಹಲೋ ಸರ್, ದೀಪಾ ಮೇಡಮಿಗೆ ಹುಷಾರಿಲ್ವಂತೆ, ಈಗ ತಾನೇ ಫೋನ್ ಮಾಡಿದ್ರು. ಏನು ಹೇಳ್ತಿದ್ದೀರಾ? ಹೌದು ಸರ್, ಅರ್ಜೆಂಟಾಗಿ ನಿಮ್ಮನ್ನ ಮನೆಗೆ ಬರೋದಕ್ಕೆ ಹೇಳಿದ್ರು. ನಿಮ್ಮ ಫೋನ್ ಕನೆಕ್ಟ್ ಆಗ್ತಿರ್ಲಿಲ್ಲ ಅಂತ ಇಲ್ಲಿಗೆ ಫೋನ್ ಮಾಡಿದ್ರು. ಸರಿ, ಓಕೆ, ಥ್ಯಾಂಕ್ ಯು. ನನ್ನ ಕೆಲಸ ಆಯಿತು. ಇವತ್ತು ಚಿರು ಅದು ಹೇಗೆ ದಿಶಾ ಬರ್ಡೇ ಸೆಲೆಬ್ರೇಟ್ ಮಾಡ್ತಾನೋ ನಾನು ನೋಡ್ತೀನಿ. ಕೊಡಮ್ಮ. ಅತ್ತೆ, ಇದು ಮಾವನ್ಗೆ, ಇದ್ರಲ್ಲಿ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಏನಣ್ಣ, ನಿನ್ ಸೊಸೆ ನಿನ್ನ ಆರೋಗ್ಯದ ಬಗ್ಗೆ ಭಯಂಕರ ಕಾಳಜಿ ತೋರಿಸ್ತಾ ಇದ್ದಾಳೆ. ಎಷ್ಟೇ ಆಗ್ಲಿ ಅವ್ರು ನನಗೆ ಮಾವ ಆಗ್ಬೇಕಲ್ವಾ? ಈ ಸೀರಿಯಲ್ ಹೇಗೆ ಕಾಣಿಸ್ತಿದ್ದೀನಿ? ಸಾಕ್ಷಾತ್ ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದೆಯಾ. ಜಡೆ ಹಾಕಿ ಒಂದು ಮೊಳ ಹೂ ಮುಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದ್ರೆ ನಿನಗೆ ನಮ್ಮ ಅತ್ತಿಗೆ ತರ ಉದ್ದ ಕೂದ್ಲಿಲ್ವಲ್ಲ. ಹೋಗ್ಲಿ ಬಿಡು, ಇನ್ಮೇಲೆ ಬೆಳೆಸು. ನಾನು ಇನ್ನು ಮುಂದೆ ನೀವು ಹೇಳ್ದಾಗೆ ಕೇಳ್ಕೊಂಡಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹ್ಯಾಪಿ ಬರ್ಡೇ ಮ್ಯಾಮ್. ಅಲ್ಲ ಮಿಸ್ ಸೌಂದರ್ಯ, ಇವತ್ತೇ ನನ್ನ ಬರ್ತ್ಡೇ ಅಂತ ನಿಮ್ಗೆ ಯಾರು ಹೇಳಿದ್ರು? ನೀನು ನಮ್ಮ ಕಂಪನಿ ಜಾಯ್ನ್ ಆಗೋವಾಗ ನೀನು ರೆಸ್ಯೂಮೆ ಕೊಟ್ಟಿದ್ಯಲ್ಲ, ಅದರಲ್ಲಿ ನಿನ್ನ ಡೇಟ್ ಆಫ್ ಬರ್ತ್ ಎಲ್ಲ ಇದೆಯಲ್ಲ, ಅದನ್ನ ನಾನು ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಮೀಟಿಂಗ್ ಅಂತ ಹೇಳಿ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಆದರೆ ಏನು ಮಾಡೋದು ನೋಡಿ, ನನಗೆ ಈ ಥರ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನೀವು ನನ್ಗೆ ಹೇಳ್ದೆ ಈ ಥರ ಕಾಲ್ ತಗೋಬಾರ್ದಾಗಿತ್ತು. ಚಿರು ನಿನಗೆ ಏನೆಲ್ಲ ಮಾಡ್ತಿದ್ದಾನೆ, ನಿನ್ನ ಸಂತೋಷಕ್ಕೋಸ್ಕರ ಅವನೇ ಪರ್ಸನಲ್ ಹೋಗಿ ಕೇಕ್ ತರ್ತಾ ಇದ್ದಾನೆ. ಈಗೆಲ್ಲ ಮಾಡ್ತಿರುವಾಗ ನೀನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಾರ್ದು ಪ್ಲೀಸ್. ಚಿರುನೇ ಕಾಲ್ ಮಾಡ್ತಿದ್ದಾನೆ, ಯಾವ ಥರ ಕೇಕ್ ತರಕ್ಕೆ ಅಂತ ಕೇಳಕ್ಕಿರ್ಬೇಕು. ಎಸ್ ಚಿರು? ಸಾರಿ ಅದಕ್ಕೆ ನಾನು ಅಲ್ಲಿಗೆ ಬರೋಕ್ಕಾಗ್ತಿಲ್ಲ. ದೀಪ ಅವ್ರಿಗೇನು ಹುಷಾರಿಲ್ವಂತೆ, ಸೊ ನಾನು ಮನೆಗೆ ಹೊರಟಿದ್ದೀನಿ. ಏನ್ ಮಾತಾಡ್ತಿದ್ದೆ ಚಿರು? ಹಾಗೆಲ್ಲ ಆಗಲ್ಲ. ನೀನಿಲ್ ಬಾ, ಕೇಕ್ ತಗೊಂಡ್ ಬಾ. ಕೇಕ್ ಕಟ್ ಮಾಡಿಸಿದ್ಮೇಲೆ ಆಮೇಲೆ ಮನೆಗೆ ಹೋಗುವಂತೆ. ಇಲ್ಲ ಅದಕ್ಕೆ ದೀಪ ಅವ್ರಿಗೆ ಹುಷಾರಿಲ್ದೇ ಇರುವಾಗ ನಾನು ಅಲ್ಲಿ ಬಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಅಲ್ಲಿ ಪಾಲ್ಗೊಳ್ಳೋದು ಸರಿ ಹೋಗೋದಿಲ್ಲ. ನಾನು ಆಲ್ರೆಡಿ ಮನೆಗೆ ಹೊರಟಿದ್ದೀನಿ. ಐ ಆಮ್ ಸೋ ಸಾರಿ. ದಿಶಾ ಅವ್ರಿಗೂ ತಿಳಿಸ್ಬಿಡಿ ಬಾಯದ್ಕೆ. ಅಲ್ಲ ಚಿರು, ನಾನು ಮಾಡಿದ್ದು, ಎಲ್ಲರ ಜೊತೆ ನಡ್ಕೊಂಡಿದ್ದು, ಸ್ಪೆಷಲಿ ನರಸಿಂಹನ್ನ ನಡೆಸ್ಕೊಂಡಿದ್ದು ಎಲ್ಲ ತಪ್ಪು ಅಂತ ನನಗೆ ಲೇಟಾಗಿ ಅರ್ಥ ಆಗಿದೆ ಮಾವ. ಅದಕ್ಕೆ ನಿಮ್ಮ ಎಲ್ಲರ ಹತ್ರನೂ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ ಮಾವ. ತಪ್ಪು ಎಲ್ಲರಿಂದನೂ ಆಗುತ್ತೆ, ಆದರೆ ಅದನ್ನು ತಿದ್ಕೋತೀನಿ ಅಂತ ಹೇಳ್ತಾ ಇರೋದು ಒಳ್ಳೆ ಗುಣ ಅಲ್ವಾ? ಈ ನಿನ್ನ ಒಳ್ಳೆ ಗುಣನ
ನಾನು ಸ್ವಾಗತಿಸ್ತೀನಿ. ನಿನಗೆ ಗೊತ್ತೋ ಗೊತ್ತಿಲ್ಲದೇನೋ ನರಸಿಂಹನ ಮೇಲಿನ ಕೋಪದಿಂದ ನೀನು ಹಾಗೆ ನಡ್ಕೊಂಡಿದ್ಯಾ. ಈಗಲಾದರೂ ನಿನಗೆಲ್ಲ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ಬಿಡು. ಥ್ಯಾಂಕ್ಸ್ ಮಾವ, ನೀವಿಷ್ಟು ಬೇಗ ಕ್ಷಮಿಸ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ಮೇಲೆ ನರಸಿಂಹಂಗೆ ಒಳ್ಳೆ ಹೆಂಡತಿಯಾಗಿ ಈ ಮನೆಗೆ ತಕ್ಕ ಸೊಸೆಯಾಗಿ ಇಲ್ಲೇ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಮಾವ. ನೀನಿಲ್ಲಿರೋದು ನನಗೇನು ಅಭ್ಯಂತರ ಇಲ್ಲಮ್ಮ. ಆದರೆ ನರಸಿಂಹನೇ ಇಲ್ಲಿಲ್ವಲ್ಲ. ಅವನು ಬೆಂಗಳೂರಿಗೆ ಹೋಗಿದ್ದಾನೆ ಅಂತ ನನಗೆ ಗೊತ್ತು ಮಾವ. ಆದಷ್ಟು ಬೇಗ ವಾಪಸ್ ಬರ್ತಾನೆ ಅಂತಲೂ ನನಗೆ ನಂಬಿಕೆ ಇದೆ. ಅವನು ಆದಷ್ಟು ಬೇಗ ಇಲ್ಲಿಗೆ ಬಂದು ಇಲ್ಲೇ ಕೆಲಸ ಮಾಡಿಕೊಂಡು ನಮ್ಮ ಮುಂದೆನೇ ಇದ್ದರೆ ನಮಗೂ ತುಂಬ ಖುಷಿ ಆಗುತ್ತಮ್ಮ. ನಿಮ್ಮ ಆಸೆ ಈಡೇರುತ್ತೆ ಮಾವ. ನರಸಿಂಹಂಗೆ ಇದೇ ಊರಲ್ಲಿ ನಾನು ಕೆಲಸ ಕೊಡಿಸ್ತೀನಿ, ತಲೆ ಕೆಡ್ಸ್ಕೋಬೇಡಿ. ಕೆಲಸ ಸಿಗ್ಲಿಲ್ವಾ, ವ್ಯಾಪಾರ ಮಾಡೋ ಥರ ನಾನು ಮಾಡ್ತೀನಿ. ಒಟ್ಟಿನಲ್ಲಿ ಎಷ್ಟೇ ಕಷ್ಟ ಬಂದರೂ ನಾನು ಅವನ ಜೊತೆಯಾಗಿ ನಿಲ್ತೀನಿ ಮಾವ. ಆಯಿತು ಬಿಡಮ್ಮ, ಇಷ್ಟು ಹೇಳಿದೆಯಲ್ಲ ನನಗೆ ಸಮಾಧಾನ ಆಯಿತು. ಮಗ ಸೊಸೆ ಚೆನ್ನಾಗಿರ್ತಾರೆ ಅಂದರೆ ಯಾವ ತಂದೆ ತಾಯಿಗೆ ತಾನೇ ಸಂತೋಷ ಆಗಲ್ಲ ಹೇಳು. ಖಂಡಿತ ಚೆನ್ನಾಗಿರ್ತೀವಿ ಮಾವ. ಆದರೆ ನಿಮ್ಮ ಆಸೆ ಈಡೇರೋದು ನಿಮ್ಮ ಕೈಯಲ್ಲೇ ಇದೆ.